ಗೂಗಲ್ ರಿವ್ಯೂಸ್ ಕೂಡ ಬೇಡ, ಯೂಟ್ಯೂಬ್ ರಿವ್ಯೂಸ್ ಕೂಡ ಬೇಡ. ಈ ಹೋಟೆಲ್ ಬಗ್ಗೆ ನನ್ನ ಅಭಿಪ್ರಾಯ ಕೊನೆಗೆ ಹೇಳ್ತೀನಿ. ನಿಜವಾಗಿಯೂ ಬರೋದು ವರ್ತಾ ಇಲ್ವಾ ಅಂತ. ಸೊ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಏನಿದು ಸಂಗೀತ ಅಂದ್ರೆ? ಸಂಗೀತ ಅಂದ್ರೆ ಇದು ಏನಂದ್ರೆ 7 ಐಟಮ್ ಇಂಗ್ರೀಡಿಯಂಟ್ ನನ್ ಸಪ್ತ ಸ್ವರಗಳು. ಈ ಸಂಗೀತ ಅಂದ್ರೆ ಸಪ್ತ ಸ್ವರಗಳು. 7 ಇನ್ಸ್ಟ್ರೂಮೆಂಟ್ ಬರ್ತಾವ ಸಪ್ತ ಸ್ವರ. ನಾಟ ಇರ್ಬೋದು, ತಬಲಾ ಇರ್ಬೋದು, ವೀಣೆ. ಅದು 7 ಇನ್ಸ್ಟ್ರೂಮೆಂಟ್, ನಮ್ದು 7 ಇಂಗ್ರೀಡಿಯೆಂಟ್ಸ್. ಹಾಗೆ 7 ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಕಾಯಿ, ಉಪ್ಪು, ನಿಂಬೆಹಣ್ಣು, ಆಮೇಲೆ ಸಕ್ಕರೆ. ಈ ತರ ಇದು ಚೂರಿಟಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ. ಹೌದು. ಏನಿಲ್ಲಿ ಸ್ಪೆಷಲ್? ಸಂಗೀತನೇ ಸ್ಪೆಷಲ್. ಸಖತ್ತಾಗಿದೆ ಸಂಗೀತ. ಸೊ ಯಾರಿಗೆಲ್ಲ ಸಂಗೀತ ತಿನ್ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬಂದು ತಿನ್ಬೋದು. ತುಂಬಾ ಹಸಿವಾಗಿತ್ತು ನನ್ಗೆ. ಸೊ ಫೈನಲಿ ತಿಂತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೀಣ್ಯದಲ್ಲಿ ಇನ್ನು ಬೇರೆ ಬೇರೆ ಪ್ಲೇಸ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ತುಂಬಾ ಜಾಬ್ಸ್ ಯಾರಿಗಾದ್ರೂ ನೀಡಿದ್ರೆ ಈ ಒಂದು ಪ್ಲೇಸ್ ಬರ್ಬೋದು. ಯಾಕಂದ್ರೆ ಪೀಣ್ಯ ಕಡೆ ಎಲ್ಲಿ ನೋಡಿದ್ರು ಬೋರ್ಡ್ ಅಲ್ಲಿ ಹಾಕಿದಾರ, ಎಲ್ಲಿ ನೋಡಿದ್ರು ಕೆಲ್ಸಗಾರರು ಬೇಕಾಗಿದ್ದಾರೆ, ವರ್ಕರ್ಸ್ ಬೇಕಾಗಿದ್ದಾರೆ ಅಂತ ಹಾಕ್ಬೋದು. ಸೊ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಸೊ ಅಲ್ಲಿವರೆಗೂ ನನ್ನ ಚಾನೆಲ್ ಇದೇ ತರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಹೇಳಿ ಸರ್, ಏನ್ ಹೇಳ್ತೀರಾ ಸಂಗೀತ ಬಗ್ಗೆ? ಹೇಳಿ ನಿಮ್ದು. ಹೌದಾ? ಎಲ್ಲರೂ ಇಲ್ಲೇ ಬರ್ತಾರೆ, ಫೇಮಸ್ ಇರೋದಿಲ್ಲೇ. ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಆದ್ರೆ ಇಲ್ಲಿ ಬರ್ತಾರೆ ಎಲ್ಲ ಫುಲ್. ಆಮೇಲೆ ರವೆ ದೋಸೆ, ಸ್ಪೆಷಲ್ ಮೈಸೂರು ಬನಾನಾ ಐಸ್ ಕ್ರೀಮ್ ಇರುತ್ತೆ. ರಾಂಗ್ ಟೈಮ್ ಅಲ್ಲಿ ರೈಟ್ ಪರ್ಸನ್ ಬಂದಿದ್ದೀನಿ, ಏನ್ ತೊಂದ್ರೆ ಇಲ್ಲ. ಸಂಗೀತ ತಿನ್ಬೇಕಂದ್ರೆ, ಸಂಗೀತನ ಮೀಟ್ ಮಾಡೋದಾದ್ರೆ ಇಲ್ಲಿಗೆ ಬರ್ಬೇಕು. ಇಲ್ಲೋದ್ರ ಕಿಂಗ್ ರಾಜರೆಲ್ಲರದ್ದು. ಇದು ಫಸ್ಟ್ ಬೇಸಿಕ್ ಆಗಿ ಒಂದು 88ಗೆ ನಮ್ಮ ಅಪ್ಪ ಅಮ್ಮ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಅಮ್ಮ ಸ್ಟಾರ್ಟ್ ಭಟ್ರು ಹೋಟ್ಲು ಅಂತ ಹೆಸರು ಬರೋಕ್ಕೆ ಕಾರಣ ಅವರೇನೆ. ಮಂಗಳೂರು ಮೂಡುಬಿದ್ರೆ ಅಶೋಕ್ಪುರ. ಇವ್ರು 88ಗೆ ಅವ್ರು ಶುರು ಮಾಡಿದ್ರು. ಅವಾಗ ಇಂಡಸ್ಟ್ರಿ ಅಷ್ಟು ಡೆವಲಪ್ ಆಗಿರ್ಲಿಲ್ಲ. ನಾವು ಎಲ್ಲ ಸಣ್ಣವರಾಗಿದ್ವಿ, ನಾವೆಲ್ಲ ಓದ್ತಾ ಇದ್ವಿ, ಸ್ಟಡೀಸ್ ಯಾರಿರ್ಲಿಲ್ಲ. ಹಾಗಾಗಿ ಅಪ್ಪ ಅಮ್ಮ ಇಲ್ಲೇ ಶುರು ಮಾಡಿದ್ದು. ಇಲ್ಲಿ ಅಕ್ಕಪಕ್ಕ ಯಾವ್ದು ಹೋಟ್ಲುಗಳಿರ್ಲಿಲ್ಲ. ಸುಮಾರು ಹೋಗ್ಬೇಕಂದ್ರೆ ಸೆಕೆಂಡ್ ಇಲ್ಲಿಂದ ಒಂದು 3 ಕಿಲೋಮೀಟರ್ ಹೋಗ್ಬೇಕಾಯ್ತು. ಅದು ಬಿಟ್ಟರೆ 5 ಕಿಲೋಮೀಟರ್ ಹೋಗ್ಬೇಕು. ಯಾವ್ದು ಇಲ್ಲ, ಅನುಕೂಲನೇ ಇರಲಿಲ್ಲ. 7 ಜನ ಮಕ್ಳಿದ್ವಿ ನಮ್ಮ ತಂದೆ ತಾಯಿ. 4 ಜನ ಅಣ್ಣ ತಮ್ಮಂದಿರು, 3 ಜನ ಅಕ್ಕ ತಂಗಿರು. ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ. ನಾವು ಫಸ್ಟ್ ಒಟ್ಟಿಗೆ ಇದೀವಿ, ನಾವು ಇನ್ನೂ ಒಟ್ಟಿಗೆ ಇದೀವಿ. ನಮ್ಮ ಅಣ್ಣ ದೊಡ್ಡಣ್ಣ, ಇವನು ಅಣ್ಣ ದೊಡ್ಡಣ್ಣ ಮಿಲಿಟರಿಲಿ ಇದ್ರು. ಇವರು ಒಂದು 20 ವರ್ಷ ಸರ್ವಿಸ್ ಮಾಡಿ ಬಂದಿದ್ದಾರೆ BSF ಅಲ್ಲಿ. ನಾನು ಇನ್ನೊಬ್ಬ ತಮ್ಮ ಒಬ್ಬ ಇದ್ದಾನೆ. ಡಿಪ್ಲೊಮಾ ಮುಗಿಸಿ ಇಂಜಿನಿಯರ್ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಲಾಸ್ಟಿಗೆ ಅಪ್ಪ ಅಮ್ಮಂಗೆ ಆಗಲ್ಲ ಅಂತ ನೋಡಿ 88 ಸ್ಟಾರ್ಟ್ ಮಾಡಿದ್ದು. ಒಂದು 90 to 93 4 ವರ್ಷ ಚೆನ್ನಾಗಿ ನಡೀತು. ಈಗ 4 ಜನ ಅಣ್ಣ ತಮ್ಮ ಒಬ್ಬೊಬ್ರು ಒಂದು ಜವಾಬ್ದಾರಿ ತಗೊಳ್ತೀವಿ. ಹೌದಾ? ನೀವು ಅನ್ಸುತ್ತೆ, ಬಟ್ ನಾವು ತೋರ್ಸ್ಕೊಡಲ್ಲ. ಅದು ಒಂಥರ ಬಂದಿದೆ ಬಡವಳಿ. ಅದು ಅಪ್ಪನಿಗೆ ಬಂದಿದ್ದು. ನಮ್ಮ ತಂದೆ ಅದೇ ತರ. ಅಪ್ಪ ಈಗ ಹೋಗಿ ಒಂದು 2 years ಆಯ್ತು. ಇಲ್ಲಾಂದ್ರೆ ಅವಳು ನೀವು ನೋಡಿದಂಗೆ ಬದುಕಿನ ಬುತ್ತಿ ಅವೆಲ್ಲ ಭಾಳ ಚೆನ್ನಾಗಿ ಹೇಳಿದ ಅಪ್ಪ. ಅದು ರೀಸೆಂಟಾಗಿ ಅವಾಗ ಒಂದು 5 years ಬ್ಯಾಕ್ ಅವಾಗ ಹೇಳಿದ್ವಿ, 2 years ಬ್ಯಾಕ್ ಹೋದ್ರು. ಅದು ಎಷ್ಟು ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಇವಾಗ ಸಲೀಸಾಗಿ ನಾನು ಹೋಟ್ಲು ಮಾಡ್ತೀನಿ ಅಂದರೆ ಸಲೀಸಲ್ಲ ಒಂದು ಹೋಟ್ಲು ಮಾಡೋದು. ಅಷ್ಟು ಒಂದು ಇದೆತ್ತಂಗೆ ಅಲ್ಲ. ನಿಮಗೆ ಭಾಳ ಶ್ರಮ ಇದೆ. ಹಿಂಗೆಲ್ಲ ಹೋಟ್ಲು ಮಾಡೋಕ್ಕಂದ್ರೆ ಭಾಳ ಕಷ್ಟ ಇದೆ. 38 ವರ್ಷದ ಕಸ್ಟಮರ್ಗಳು ಇದ್ದಾರೆ. ಒಂದ್ಸಲಿ ನೋಡಿ, ಒಂದ್ಸಲಿ ಕಸ್ಟಮರ್ ಒಂದ್ಸಲಿ ಬಂದು ನಮ್ಮಲ್ಲಿ ಅಟೆಂಡ್ ಮಾಡಿದ್ರೆ ಅದು ಕ್ವಾಲಿಟಿ ಆಗಿರ್ಬೋದು, ನಾವು ಮಾತಾಡೋ ರೀತಿ ಆಗಿರ್ಬೋದು, ಕ್ವಾಲಿಟಿ ಸರ್ವಿಸು, ಆಮೇಲೆ ಅದೆಲ್ಲ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಎಲ್ಲ ಅದು ಖುಷಿ ಆಗ್ತದೆ ಅವರಿಗೆ. ಅದು ನೆಕ್ಸ್ಟ್ ಇನ್ನೊಂದ್ಸರಿ ಉಟ್ಕೊಂಡು ಬರ್ತಾರೆ. ಅದು ಬರೀ ಒಂದೇ ಕ್ವಾಲಿಟಿ ಒಂದು ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಆಗಲ್ಲ. ಒಂದು ಸ್ಟಾರ್ ಇರಬೇಕು. ಚೈಲ್ಡ್ಹುಡ್ಡಿಂದ ಬೇಸಿಕ್ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಮೇಡಮ್ ಅದು.
ಇವಾಗ ಇದಂತಲ್ಲ, ನಾವು 93 ಬಂದೆ ಅಂತಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಹೋಟ್ಲಿಗೆ ಕ್ಲೀನ್ ಜನ ಇಲ್ಲಂದ್ರೆ ಕ್ಲೀನ್ಗೂ ಹಾಕ್ಕೊಡ್ತಾಯಿದ್ರು. ಸಂಗೀತ, ಕಾಶಿ ಅಲ್ಲ ನೋಡಿ, ಕಾಶಿ ಅಲ್ಲ, ಇದು ಮೈಸೂರು ಪಾಕು, ಇದು ಕ್ಯಾರೆಟ್ ಅಲ್ವಾ, ನೀವು ಒಂದೊಂದು ತಿನ್ನು. ಹೋಮ್ ಮೇಡ್ ಅಲ್ಲ, ಹೋಟ್ಲ್ ಮೇಡ ಇಲ್ಲ ನಿಮಗೆ ಅಷ್ಟೇ. ಏನು ಆರ್ಟಿಫಿಷಿಯಲ್ ಆ ಥರ ಏನಿಲ್ಲ, ಕಲರ್ಗೆಲ್ಲ ಬಳಸೋ ಐಟಮೇ ಇಲ್ಲ ನಮ್ಮದು, ಎಲ್ಲ ನ್ಯಾಚುರಲ್ಲೇ ನೋಡಿ. ಕ್ಯಾರೆಟ್ ಕಲರ್ ಆಗ್ತಾಯಿದೆ, ನಾವು ಕಲರ್ ಏನಿಲ್ಲ ಅದಕ್ಕೆ. ಅಲ್ಲ ಪಂಪ್ಕಿನ್ದು ಬೆಲ್ಲ ಹಾಕಿ ಮಾಡೋದು, ಬೆಲ್ಲ ಕೋವಾ ಹಾಕಿ. ಮದ್ದೂರು ಫೇಮಸ್, ನಮ್ದು ಒಂದ್ಸಲ ತಿಂದು ನೋಡಿ. ಗೋಲಿ ಬಜ್ಜಿ ಅಲ್ಲ ಇದು? ಅದು ಅಲ್ಲ ಕ್ಯಾರೆಟ್ ಅಲ್ಲ. ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಕಟ್ ಮಾಡಿ ಎಲ್ಲಾರ್ದು ಒಂದು ಫ್ಯಾಮಿಲಿ ಪಿಕ್ ತಗೋಬಿಡ್ತೀನಿ ನಾನು. ನಮ್ಮ ತಂದೆಯವರು ತುಂಬ ಚೆನ್ನಾಗಿ ಮಾತಾಡಿದರು. ನಮ್ಮ ಬ್ರದರ್ ಈಗ ಪ್ರಶಾಂತ್ ಅವರು ಮಾತಾಡಿದರು. ನಾವೆಲ್ಲ ಒಟ್ಟು 7 ಜನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇರೋದು. ನಾವು 4:30ಗೆ ಶುರುವಾದರೆ ಒಂದ್ಸಲ ಸ್ಟಾರ್ಟ್ ಆಗುತ್ತೆ. ಸಣ್ಣದಾಗ ನಡ್ಕೊಂಡು ಹೋಗುತ್ತೆ. ಕಾಫಿ ಟಿಫನ್ಗಳು ಒಂದೊಂದೇ ರೆಡಿ ಆಗ್ತಾ ಹೋಗುತ್ತೆ. 3 ಸೆಷನ್ ಇರುತ್ತೆ. ಮಾರ್ನಿಂಗ್ ಟಿಫನ್ ಐಟಮ್ ಇರುತ್ತೆ 11:30 ತನಕ. 11 ತನಕ ನೋಡಿ, ಇವರೇ ಈ ಒಂದು ಹೋಟೆಲ್ ಸಕ್ಸಸ್ಗೆ ರೀಸನ್ನು. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇವರ ಒಂದು ಕಷ್ಟದಿಂದ ಇಷ್ಟು ಒಂದು ಬೆಳೆಸಿದ್ದಾರೆ ಈ ಒಂದು ಇದು ಒಂದು ಹೋಟೆಲ್ನ ಎಷ್ಟೋ ವರ್ಷಗಳಿಂದ. ಸೊ ಇದು ಎಲ್ಲರಿಗೊಂದು ಇನ್ಸ್ಪಿರೇಷನ್ ಆಗಿರಲಿ ಅಂತ ಹೇಳ್ತಾ ತನಕ ಊಟ ಮೀಲ್ಸ್ ಸೆಷನ್ ಇರುತ್ತೆ. ಅದಾದಮೇಲೆ ಮತ್ತೆ 4 o'clock ಮತ್ತೆ 7:30 8 ಲಾಸ್ಟು. ಆದರೆ ಯಾರು ಬಂದವ್ರಿಗೂ ಇಲ್ಲ ಅನ್ನಲ್ಲ, ಏನಾದರೂ ಕೊಟ್ಟು ಕಳಿಸ್ತೀವಿ. ನಮ್ಮ ಹುಡುಗರು ಹಾಗೆ ಇದ್ದಾರೆ, ಕೊಡೋವಂಥ ಹುಡುಗರು. ಹಾಂ, ಮನೆಯವರು ಎಲ್ಲ ಹಾಗೆ ಇದ್ದೀವಿ. ಎಲ್ಲ ಸೇರಿ ಒಂದು ಯೂನಿಟಿ ಒಳಗೆ ಮಾಡ್ತಾ ಇದ್ದೀವಿ ಎಲ್ಲ ಕೆಲಸನೂ. 1982 ಇಲ್ಲಿ ಬೆಂಗಳೂರಲ್ಲಿ ನಾವು ಸೆಟ್ಲಾಗಿ ಮಾಡ್ತಾ ಇರೋದು. ಹಾಂ, ಅಪ್ಪ ಅಮ್ಮ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ. ಆಮೇಲೆ 2000ರಲ್ಲಿ ಇಲ್ಲಿ ಆರಂಭ ಮಾಡಿದ್ವಿ ಈ ಬಿಲ್ಡಿಂಗ್. ಇಲ್ಲೇ ಕೆಳಗಡೆ ಇದ್ವಿ, ಇಲ್ಲೇ ಸಣ್ಣದಾಗಿತ್ತು ಅಷ್ಟೇನೆ. ಆಮೇಲೆ ಎಲ್ಲರೂ ಸೇರಿ ಸಹಕಾರ ಎಲ್ಲರದು ಕಷ್ಟಪಟ್ಟು ಮಾಡೋದ್ರಿಂದ ಇಲ್ಲಿ ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ. ಮಕ್ಕಳು ಮೊಮ್ಮಕ್ಕಳು, ನಮ್ಮ ಫಾದರು ಮದರು ಎಲ್ಲರೂ ಸೇರಿ ಎಲ್ಲರದು ಕೈ ಇರೋದ್ರಿಂದ ಇಷ್ಟು ಮಾತ್ರ ನಡೆಯುತ್ತೆ. ಹುಡುಗರುಗಳನ್ನು ಪ್ರತಿಯೊಬ್ಬರು ಅವ್ರ ಮನೆಯನ್ನು ಯೋಚನೆ ಮಾಡಲ್ಲ, ಮನೆ ಕೆಲಸನೂ ಬಿಟ್ಟು ಇಲ್ಲಿ ನಿಂತ್ಕೊಂಡು ಮಾಡ್ತಾರೆ ಎಲ್ಲ ಹುಡುಗರು. ಹಾಗಾಗಿ ಇನ್ನೂ ಮುಂದುವರಿಲಿ ಹಿಂಗೆ ಇದೇ ಥರ ನೀವು ಬೆಳಿಗ್ಗೆ ಬಂದರೆ ರಾತ್ರಿ ಹೋಗುತ್ತೆ ನೀವು ಕೂಡ. ಎಲ್ಲರೂ ನಾವೊಂದು 11ಗೆ ಬರ್ತೀವಿ, 11:30ಗೆ ಬರ್ತೀವಿ. ಎಲ್ಲರೂ ಸೇರಿ ಮಾಡೋದ್ರಿಂದ ಆಗುತ್ತೆ. ಇವ್ರುಗಳೆಲ್ಲ ಬ್ರದರ್ಸ್ ಎಲ್ಲ ತುಂಬ ಮಾಡ್ತಾರೆ. 4 ಜನನೂ ದೊಡ್ಡವರು ಒಬ್ರು ಇದ್ದಾರೆ, ಅವರೇ ಎಲ್ಲ ಮೇಂಟೈನ್ ಮಾಡೋದು. ಮನೆಯವರೇ ಫ್ಯಾಮಿಲಿಯವರು ಇಲ್ಲಿಬ್ರು ಹಾಲ್ಟ್ ಆಗಿರ್ತಾರೆ ಹುಡುಗರುಗಳ ಜೊತೆಗೆ. ಹುಡುಗರು ಇರ್ತಾರೆ, ಹೌದು ಇರ್ತಾರೆ, ಇಬ್ಬರು ಇರ್ತಾರೆ, ಹುಡುಗರುಗಳು ಇರ್ತಾರೆ ಎಲ್ಲರೂ. ಇಟ್ಟಿಗೆ ಅಂದರೆ ನಾಳೆ ಬೆಳಗ್ಗೆ ಎಲ್ಲ ಬೇಕಲ್ಲ, ಎಲ್ಲ ಪ್ಲ್ಯಾನಲ್ಲಿ ನಡ್ಕೊಂಡು ಹೋಗ್ಬೇಕೆಲ್ಲ. ದೋಸೆ, ಇಡ್ಲಿ, ಬೆಳಗ್ಗೆ ಪೂರಿ, ಚೌಚೌಬಾತು, ಶಾವಿಗೆ ಬಾತು ಎಲ್ಲ ಇಲ್ಲೇ. ಸ್ವೀಟ್ 30ಇಂದ 3 ಜನ ಭಟ್ರುಗಳಿದ್ದಾರೆ, ಒಂದು 8-10 ಜನ ಸಪ್ಲೈ ಹುಡುಗರು ಇದ್ದಾರೆ. ನಿಮ್ಗೆ ಹತ್ತಿರವಾಗಿ ರೀಚ್ ಆಗ್ತಾರೆ ಪ್ರತಿಯೊಬ್ಬರು. ಬ್ಯಾಂಗ್ಳೂರ್ ಸ್ಟೋರೀಸ್ 5 ಬೆರಳು ಸಾಲಲ್ಲ, ಈ 10 ಬೆರಳು ಸೇರಿದ್ರೇನೆ ಯಾವಾಗಲೂ ಕೆಲಸ. ನೀವು ಸೇರಿ ಧಾರಾಳವಾಗಿ ಎಲ್ಲರೂ ಕೈ ಸೇರಿದ್ರೆ ಸಲೀಸ್ ಆಗ್ತದೆ. Please subscribe to Bangalore Story. ಸೊ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಬ್ಯಾಂಗ್ಳೂರ್ ಸ್ಟೋರೀಸ್ನ ನೋಡ್ತಾ ಇರಿ. ಮನೇಲಿ ಹೋಮ್ಸ್ಟೇಗಳು ಆಮೇಲೆ ಇದು ಮಾಡ್ತಾರೆ. ಫೋನ್ ಬರ್ತಾರೆ, ಅವ್ರಿಗೆ 2 ಜನ ಕಲ್ತು ಹೋಗಿ ಈಗ ಯಾಕಂದ್ರೆ ಬೆಳಗ್ಗೆಯಿಂದ ಹೋಗಿ ಸಿಕ್ಕಿದ್ರು. ಲೋಕ ಇರ್ತದೆ. ಸರಿ ಸರ್, ಬರ್ತೀವಿ. ನಿಮ್ಗೆ ಮತ್ತೆ ಫೋನ್ ಬರುತ್ತೆ ಇಲ್ಲ ಅಂದ್ರೆ. ಹೌದಪ್ಪ, ಗುರುಕೃಪ. ಸರಿ ಮೇಡಮ್, ಬರ್ತೀನಿ. ತುಂಬ ಸಂತೋಷ. ಏನು ಬೇಡ, ಬಿಲ್ ಆನ್ ಕೊಟ್ಬಿಡಿ, ಕೊಡ್ತೀವಿ. ಸಂತೋಷ ಮೇಡಮ್, ಎಲ್ಲರೂ ಕವರ್ ಮಾಡಿದ್ರಿ ಚಾನಲ್. ಅದೇ ಥರ ಮುಂದುವರಿಲಿ.